ಚಿನ್ನಮ್ಮನಿಗೆ ಕೊರಗು ತಪ್ಪಲಿಲ್ಲ. ಅಕ್ಕಪಕ್ಕದವರೆಲ್ಲ ಮಕ್ಕಳಿಲ್ಲದ ಬಂಜೆ ಎಂದು ಜರಿದು ಅಪಹಾಸ್ಯ ಮಾಡತೊಡಗಿದರು. ಇದನ್ನು ಹೇಳಿದ ಚಿನ್ನಮ್ಮನ ಮನ ನೊಂದಿತು. ಕಣ್ಣೀರು ಸುರಿಯಿತು. ಸುರಿದ ಕಣ್ಣೀರು ಕಲ್ಯಾರಳ್ಳಿ ಊರಿನ ಮುಂದೆ ಇದ್ದ ಕಲ್ಯಾಣಿ ಬಾವಿಗೆ ಹರಿಯಿತು. ಕಲ್ಯಾಣಿ ಕಣ್ಣೀರಿನಿಂದ ತುಂಬಿತು. ಚಿನ್ನಮ್ಮನ ಕಣ್ಣೀರು ಕಲ್ಯಾಣಿ ಬಾವಿಯಲ್ಲಿದ್ದ ಜಲದೇವತೆ ಮಾರಕ್ಕನ ಮಂಡೆಯ ಮೇಲೆ ಬಿತ್ತು. ಬಾವಿಯಲ್ಲಿದ್ದ ಜಲದೇವತೆ ಮಾರಕ್ಕನ ಮನ ಕರಗಿತು. ಭಕ್ತಳ ಕಣ್ಣೀರಿನಿಂದ ತೊಯ್ದವಳಾದಳು. ತಟ್ಟನೆ ನಡುರಾತ್ರಿಯ ಸಮಯದಲ್ಲಿ ಚಿನ್ನಮ್ಮನ ಕನಸಿಗೆ ಕಾಣಿಸಿಕೊಂಡಳು. ಅಮ್ಮ ಚಿನ್ನಮ್ಮ, ಹೊರಬೇಡಮ್ಮ, ನಿನ್ನ ಕಣ್ಣೀರು ಬಾವಿಯಲ್ಲಿದ್ದ ನನ್ನ ಮಂಡೆ ಮೇಲೆ ಬಿತ್ತಮ್ಮ. ನಿನಗೆ ಬಂದಿರುವ ಕಷ್ಟ ಏನಮ್ಮ ಎಂದು ಕೇಳಿದಳು. ಜಲಕನ್ಯೆ ಮಾರಕ್ಕನ ಮಾತು ಕೇಳಿ ಚಿನ್ನಮ್ಮನ ಹೃದಯ ಉಜ್ಜಿತು. ನನ್ನ ಪಾಲಿನ ಭಾಗ್ಯದ ದೇವತೆಯೇ ಪ್ರತ್ಯಕ್ಷವಾಗಿದ್ದಾಳೆಂದು ಭಾವಿಸಿ ಮಾರಕನ ಪಾದದ ಮೇಲೆ ಬಿದ್ದು ಬೇಡುತ್ತಿದ್ದಾಳೆ. ಅಮ್ಮ, ನನ್ನ ತಾಯೇ, ನಮ್ಮ ಮದುವೆಯಾಗಿ ಇಲ್ಲಿಗೆ ವರ್ಷಗಳೇ ಕಳೆದು ನನಗೆ ಮಕ್ಕಳಾಗಲಿಲ್ಲ. ಅಕ್ಕಪಕ್ಕದವರು ನನ್ನನ್ನು ಬಂಜೆ ಎಂದು ಗೇಲಿ ಮಾಡುತ್ತಿದ್ದಾರೆ. ದಯಮಾಡಿ ಸಂತಾನ ಫಲ ನೀಡಿ ಪರೆಯಮ್ಮ ಎಂದು ಅಂಗಲಾಚಿದಳು. ಆ ಮಾತು ಕೇಳಿದ ಮಾರಕ್ಕ ಕ್ಷಣಕಾಲ ಯೋಚಿಸಿ, ಚಿನ್ನಮ್ಮ, ಪುತ್ರಾರ ಫಲವ ಕೇಳಬೇಡಮ್ಮ. ಪುತ್ರರು ಹುಟ್ಟಿದರೆ ನಿನಗೆ ಬರು ಕಷ್ಟ ಬರುತ್ತದೆಂದು ವಿಧವಾಗಿ ಹೇಳಿದಳು. ಕೇಳದ ಚಿನ್ನಮ್ಮ, ಅಮ್ಮ, ನನ್ನ ಅದೃಷ್ಟ ಇದ್ದಂತೆ ಆಗಲಿ. ಮಕ್ಕಳಿಂದ ಎಷ್ಟೇ ಕಷ್ಟ ಬಂದರೂ ಸರಿ, ಬಾಲಕರ ಫಲವ ನನಗೆ ಕರುಣಿಸಮ್ಮ ಎಂದು ಬೇಡಿದಳು. ಮನ ಕರಗಿದ ಜಲಕನ್ಯೆ ಮಾರಕ್ಕ, ಹಾಗಾದರೆ ಮಕ್ಕಳ ಫಲ ಪಡೆಯಬೇಕೆಂಬ ಹಂಬಲವಿದ್ದರೆ ನಾನು ಹೇಳಿದ ಕೆಲಸ ಮಾಡಬೇಕೆಂದು ಕೆಲಸಗಳನ್ನು ಹೇಳುತ್ತಿದ್ದಾರೆ. 12 ವರ್ಷ ಒಣಗಿದ ಅರಳಿ ಮರಕ್ಕೆ ಒನ್ನೇಲಿ ನೀರನ್ನು ತಂದು ಹೊತ್ತು ಸುರಿಯಬೇಕು. ಉತ್ತಾದ ಹಾವ ಸುತ್ತಿ ಸಿಂಬೆ ಮಾಡಿ ಗಿಂಡೀಲಿ ನೀರ ಹೊರಬೇಕು. ಹಳ್ಳಾದ ಹೊತ್ತಿಗೆ ಹೋಗಿ ತ್ಯಾಗಾದ ಸೀರೆ ಉಡಬೇಕು. ಗಿಡಕ್ಕೊಂದು ಸೌದೆ ಮುರಿದು ಸಿರಾಕ್ಕೆ ಸೌದೆ ಹೊರಬೇಕು. 6 ಕಂಡಗದ ಭತ್ತವ 6 ಏಟಿಗೆ ಕುಟ್ಟಬೇಕು. ಒಳಕಲ್ಲು ಒಳನಾರ ತೆಗೆಯಬೇಕು. ಈ ಎಲ್ಲಾ ಕೆಲಸಗಳನ್ನು ನೀನು ಮಾಡುವುದಾದರೆ ಶಿವನಿಂದ ಮಕ್ಕಳ ಫಲ ದೊರಕಿಸಿಕೊಡುತ್ತೇನೆಂದು ಜಲದೇವತೆ ಮಾರಕ್ಕ ಚಿನ್ನಮ್ಮನಿಗೆ ಅಭಯ ಕೊಟ್ಟರು. ತಟ್ಟನೆ ಚಿನ್ನಮ್ಮ ಮುತ್ತಿನ ಸೆರಗನ್ನು ಸುತ್ತಿ ಮಲಕ ಕಟ್ಟಿ, ನೀನು ಹೇಳಿದ ಎಲ್ಲಾ ಕೆಲಸಗಳನ್ನು ಮಾಡುತ್ತೇನೆ, ನನಗೆ ಮಕ್ಕಳ ಫಲವ ಕರುಣಿಸಮ್ಮ ಎಂದು ಪಾದ ಹಿಡಿದಳು. ಜಲದೇವತೆ ಮಾರಕ್ಕ ರಣಮಾರಿ ವೇಷ ಧರಿಸಿ ಬತ್ತಳಿಗಾಗಿ ಶಿವನಿಂದ ಮಕ್ಕಳ ಪಡೆಯಲು ಹೊರಟಿರುವ ದೃಶ್ಯ ಜಲದೇವತೆ ಮಾರಕ್ಕ ಮನದಲ್ಲಿ ಯೋಚಿಸಿ ಎಷ್ಟೇ ವಿಧವಾಗಿ ಹೇಳಿದರು ಚಿನ್ನಮ್ಮ ಕೇಳುವಳಲ್ಲ ಎಂದು ತಕ್ಷಣವೇ ರಣಮಾರಿ ವೇಷವನ್ನು ಧರಿಸಿ 12 ಊರಿಗೆ ನುಗ್ಗಿ ಊರಿಗೆ 100 ಎಣೆಗಳನ್ನು ಕೆಡವಿ ಗಾಡಿ ಕಟ್ಟಿ ಎಣೆಗಳನ್ನು ಶಿವಲೋಕದ ಶಿವನ ಬಾಗಿಲ ಬಳಿಗೆ ರಾಶಿ ಹಾಕಿದಳು. ಧ್ಯಾನ ಮಗ್ನನಾಗಿದ್ದ ಶಿವ ಕಣ್ ತೆರೆದು ನೋಡಿದ. ಏನಿದು ಮಾರಕ್ಕ, ಎಣೆಗಳ ರಾಶಿ ಎಂದು ಕೇಳಿದ. ಜಲದೇವತೆ ಮಾರಕ್ಕ ಕರ ಮುಗಿದು ಶಿರವಾಗಿ ನಮಸ್ಕರಿಸಿ, ಮಹಾದೇವ, ಭಕ್ತರ ವತ್ಸಲ, ದಯಮಾಡಿ
ಚಿನ್ನಮ್ಮನಿಗೆ ಮಕ್ಕಳ ಫಲವನ್ನು ಕರುಣಿಸಬೇಕು, ದೇವ ಲೋಕವನ್ನ ಉದ್ಧಾರ ಮಾಡಬೇಕೆಂದು ಬೇಡಿಕೊಂಡಳು. ಕೈಲಾಸದೊಡೆಯ ಶಂಕರ ಮತ್ತು ಜಲದೇವತೆ ಮಾರಕ್ಕನ ಸಂಭಾಷಣೆ. ಭಕ್ತವತ್ಸಲನಾದ ಶಂಕರನು ಜಲದೇವತೆ ಮಾರಕ್ಕನ ನುಡಿ ಕೇಳಿ, ಮಾರಕ್ಕ, ನರಲೋಕದಲ್ಲಿ ಪಾಪ ಕರ್ಮಗಳು ಅಧಿಕವಾಗಿ ಅಧರ್ಮ ತಾಂಡವಾಡುತ್ತಿರುವುದನ್ನು ನಾರದ ಮಹರ್ಷಿಗಳು ತಿಳಿಸಿದ್ದರು. ಸಮಯಕ್ಕಾಗಿ ಕಾಯುತ್ತಿದ್ದೆ, ಈಗ ಆ ಸಮಯ ಬಂದಿದೆ. ಭಯಪಡಬೇಡ, ನಿನ್ನ ಭಕ್ತರ ಕೋರಿಕೆಯಂತೆ ಮಕ್ಕಳ ಫಲವನ್ನು ಚಿನ್ನಮ್ಮನಿಗೆ ಕರುಣಿಸುತ್ತೇನೆಂದು ತಕ್ಷಣವೇ ವೀರಭದ್ರನನ್ನು ಕರೆದು, ನೀನು ಭೂಲೋಕದಲ್ಲಿ ಕೆಂಪಣ್ಣ ಮಲ್ಲಪ್ಪನ ಧರ್ಮ ಪತ್ನಿಯಾದ ಚಿನ್ನಮ್ಮನ ಬೆನ್ನಲ್ಲಿ ಹುಟ್ಟು, ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ಪರದು ಪ್ರಖ್ಯಾತನಾಗೆಂದು ಹೇಳಿದರು. ನಂದಿಯನ್ನು ಹಾಗೂ ಷಣ್ಮುಖನನ್ನು ಕರೆದು, ನೀವುಗಳು ಚಿನ್ನಮ್ಮನ ಬೆನ್ನಿನ ಬಲ ಮತ್ತು ಎಡಭಾಗದಲ್ಲಿ ಹುಟ್ಟಿ ವೀರಭದ್ರನಿಗೆ ಸಹಾಯಕರಾಗಿ ಭೂಲೋಕದಲ್ಲಿ ಧರ್ಮ ನೆಲೆ ನಿಲ್ಲುವಂತೆ ಶ್ರಮಿಸಿರೆಂದು, ಮತ್ತು ನಾಗಕನ್ಯೆಯನ್ನು ಕರೆದು, ನೀನು ಚಿನ್ನಮ್ಮನ ಗರ್ಭದಲ್ಲಿ ಜನಿಸಿ ಅಣ್ಣಂದರಿಗೆ ಅಕ್ಕರೆಯ ತಂಗಿಯಾಗಿ ಚಿನ್ನಮ್ಮನ ಮುದ್ದಿನ ಮಗಳಾಗಿ ಖ್ಯಾತಿ ಪಡೆಯುವುದೆಂದು ಆಜ್ಞಾಪಿಸಿದ. ಜಲದೇವತೆ ಮಾರಕ್ಕ ಸಂತೋಷದಿಂದ ಶಿವಲೋಕದಿಂದ ಭೂಲೋಕಕ್ಕೆ ಮರಳಿ ಬರುತ್ತಿರುವ ದೃಶ್ಯ, ಶಿವನ ಕರುಣೆಯಿಂದ ಮಕ್ಕಳ ಫಲ ದೊರೆತ ವಿಷಯವನ್ನು ಚಿನ್ನಮ್ಮನಿಗೆ ತಿಳಿಸಲು ಜಲದೇವತೆ ಮಾರಕ್ಕ ಆನಂದದಿಂದ ಶಿವಲೋಕದಿಂದ ಭೂಲೋಕಕ್ಕೆ ಮರಳಿದಳು. ಜಲದೇವತೆ ಮಾರಕ್ಕ ಶಿವಲೋಕದಿಂದ ಭೂಲೋಕಕ್ಕೆ ಬಂದವಳೇ ತನ್ನ ಭಕ್ತಳಾದ ಚಿನ್ನಮ್ಮನನ್ನು ಕಂಡು ಶಿವ ಕಣ್ತೆರೆದ. ಭಕ್ತಳ ಕೋರಿಕೆಯನ್ನು ಮನ್ನಿಸಿ ನಿನ್ನ ನಿಷ್ಠೆಗೆ ಮೆಚ್ಚಿ ನಿನಗೆ ಮಕ್ಕಳ ಫಲವನ್ನು ಕರುಣಿಸಿದ್ದಾನೆ. ಚಿನ್ನಮ್ಮ ಸುಪುತ್ರರನ್ನು ಪಡೆದು ಕೀರ್ತಿ ಪಡೆಯುವಳಾಗಮ್ಮ ಎಂದು ಅರಸಿದಳು. ತಟ್ಟನೆ ಮನದಲ್ಲಿ ಯೋಚಿಸಿ ಕೆಂಪಣ್ಣ ಮಲ್ಲಪ್ಪನಿಗೆ ವಿಷಯ ತಿಳಿಯದಿದ್ದರೆ ಅನಾಹುತವಾಗಬಹುದೆಂದು ಶಂಕಿಸಿ ಕೆಂಪಣ್ಣ ಮಲ್ಲಪ್ಪನಿಗೆ ನಡೆದ ವೃತ್ತಾಂತವನ್ನು ತಿಳಿಸಿದಳು. ಜಲದೇವತೆ ಮಾರಕ್ಕನ ಮಾತನ್ನು ಕೇಳಿದಾಕ್ಷಣ ಕೆಂಪಣ್ಣ ಮಲ್ಲಪ್ಪ ದೇವತೆಯ ಪಾದಕ್ಕೆ ನಮಸ್ಕರಿಸಿ, ಸದಾ ನಿನ್ನ ಶ್ರೀರಕ್ಷೆ ನಮಗಿರಲಿ ಬೇಕೆಂದು ಪ್ರಾರ್ಥಿಸುತ್ತಾ ತನ್ನ ಊರಿಗೆ ಬಂದ. ಪತಿ ಬಂದದ್ದನ್ನು ಕಂಡ ಚಿನ್ನಮ್ಮ ತಕ್ಷಣವೇ ಥಟ್ಟನೆದ್ದು ಗಿಂಡೀಲಿ ನೀರನ್ನು ತಂದು ಗಂಡನ ಪಾದವನ್ನು ತೊಳೆದು ಪಾದಕ್ಕೆ ನಮಸ್ಕರಿಸಿ, ಜಲದೇವತೆ ಮಾರಕ್ಕನ ಕರುಣೆಯಿಂದ ನಮಗೆ ಮಕ್ಕಳಾದನೆಂದು ತನ್ನ ಪತಿಗೆ ಹೇಳಿದರು. ಕೆಂಪಣ್ಣ ಮಲ್ಲಪ್ಪನ ಮನಸ್ಸಿನ ಭಾವನೆಗಳು. ಪತ್ನಿ ಹೇಳಿದ ಮಾತು ಕೇಳಿದ ಕೆಂಪಣ್ಣ ಮಲ್ಲಪ್ಪ ನಿಟ್ಟುಸಿರು ಬಿಟ್ಟ. ಜಲದೇವತೆ ಮಾರಕ್ಕನಿಂದ ವಿಷಯ ತಿಳಿಯಿತು. ಆದರೆ ಮಕ್ಕಳ ಫಲ ಪಡೆದು ನಾವು ಕೆಟ್ಟರು. ಎಂತೆಂತಹ ಮಕ್ಕಳು ಹುಟ್ಟುತ್ತಾರೋ ಗೊತ್ತಿಲ್ಲ. ಎಂತೆಂತಹ ಮಕ್ಕಳು ಹುಟ್ಟುತ್ತಾರೆ ಏನು, ಕಷ್ಟಗಳನ್ನ ಅನುಭವಿಸಲೇಬೇಕು ಎಂದು ತಿಳಿಯದೆಂದು ಗೊಣಗಿದ ಎಂದು ಹೇಳಿದ ಕೆಂಪಣ್ಣ ಮಲ್ಲಪ್ಪ ಕಾಡಿನಲ್ಲಿ ದನಗಳನ್ನು ಬಿಟ್ಟು ಬಂದುದರಿಂದ ಹೆಚ್ಚು ಸಮಯ ಕಳೆಯದೆ ಕಾಡಿಗೆ ಪುನಃ ಹಿಂದಿರುಗಿ ಹೋದನು.